ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಅಡುಗೆ ಅನಿಲ ಕೊರತೆ ಆತಂಕ ಶುರುವಾಗಿದೆ. ಬೀದರ್ನಲ್ಲಿ ಗ್ಯಾಸ್ ಏಜೆನ್ಸಿಗೆ ಜನ ಮುಗಿಬಿದ್ದಿದ್ದಾರೆ. ನಿದ್ರೆ ಇಲ್ಲದೆ ಗ್ಯಾಸ್ಗಾಗಿ ಏಜೆನ್ಸಿ ಮುಂದೆ ಕಾದು ಕೂತಿದ್ದಾರೆ ಜನ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನ ಜಮಾಯಿಸಿದ್ದಾರೆ. ಬಾಲ್ಕಿ ಪಟ್ಟಣದ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವಾ ಆತಂಕದಲ್ಲಿ ಮುಗಿಬಿದ್ದಿದ್ದಾರೆ ಗ್ರಾಹಕರು. 2 ತಿಂಗಳು ಕಳೆದ್ರೂ ಸಿಲಿಂಡರ್ ಸಮಸ್ಯೆ ಮಾತ್ರ ಇತ್ಯರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಬಂದಿಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಏನು ಮಾಡೋದಕ್ಕೆ ಬಿಡಿ ಸಾಧ್ಯ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ರಾತ್ರಿ ಅನ್ನಲ್ಲ ಹಗಲನ್ನಲ್ಲ ಗ್ಯಾಸ್ ಸಿಲಿಂಡರನ್ನು ಹಿಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಮಳೆ ಕೂಡ ಆ ಭಾಗದಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡಿ ಇಲ್ಲಿ ಒಂದು ಸಾಲುಗಟ್ಟು ನಿಂತ್ಕೊಂಡಿದ್ದಾರೆ ನೋಡಿ. ಹಾಗೆ ಕ್ಯಾಮ್ರಾ ಹಿಡಿದಷ್ಟು ಹೋಗ್ತಾನೇ ಇದೆ ಅದು ಲೈನು. ಬೀದರ್ನಲ್ಲಿದೆ ಗ್ಯಾಸ್ ಏಜೆನ್ಸಿ ಮುಂದೆ ಸಾಕಷ್ಟು ಜನ ಇದ್ದಾರೆ. ನಿದ್ರೆ ಇಲ್ಲದೆ ಪಾಪ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕೂತಿದ್ದಾರೆ ಜನ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನ ಜಮಾಯಿಸಿರೋದು. ಬಾಲ್ಕಿ ಪಟ್ಟಣದ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಆತಂಕದಲ್ಲಿ ಪಾಪ ಗ್ರಾಹಕರು ನಿಂತ್ಕೊಂಡ್ಬಿಟ್ಟಿದ್ದಾರೆ. 2 ತಿಂಗಳಾಯಿತು. ಇದಕ್ಕೂ ಇನ್ನೂ ಕೂಡ ಈ ಸಿಲಿಂಡರ್ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ. ಇನ್ನೂ ಯಾವಾಗಿದೆಲ್ಲ ಮುಗಿಯುತ್ತೆ ಅಂತ ಹೇಳಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.